ಕೆಂಪೇಗೌಡರ ಆಡಳಿತ ಯಾವ ರೀತಿ ಇತ್ತು ನೋಡೋಣ ಬನ್ನಿ. ಕೆಂಪೇಗೌಡರ ಆಡಳಿತ ಇಡೀ ಲೋಕಕ್ಕೆ ಮಾದರಿಯಾಗಿತ್ತು. ಪ್ರಜೆಗಳ ಮತ್ತು ನಾಡಿನ ಸಂರಕ್ಷಣೆ ಇವರ ಆಡಳಿತದ ಉದ್ದೇಶ. ವಿಜಯನಗರದ ದೊರೆಗಳ ಆಡಳಿತದ ವೈಖರಿ ಅವರ ಕಣ್ಮುಂದೆ ಇತ್ತು. ಇವರ ಆಡಳಿತ ರೀತಿ ನೀತಿಗಳನ್ನ ಫಾಲೋ ಮಾಡ್ತಾ ಇದ್ರು. ಕೆಂಪೇಗೌಡರು ನಗರೀಕರಣಕ್ಕೆ ಹೆಚ್ಚು ಮಹತ್ವವನ್ನ ನೀಡಿದ್ರು. ಕೆಂಪೇಗೌಡರು ಕ್ರಿಸ್ತಶಕ 1531ರಲ್ಲಿ ವಿಜಯನಗರದ ಅರಸ ಅಚ್ಯುತರಾಯರಿಂದ ಬೇಗೂರು, ವರ್ತೂರು, ಜಿಗಣಿ, ಕೆಂಗೇರಿ, ಬಾಣವಾರ, ಕುಂಬಳಗೋಡುಗಳನ್ನ ಬಳುವಳಿಯಾಗಿ ಪಡೆದಿದ್ರು. ಕೆಂಪೇಗೌಡರು ಶಿವಗಂಗೆಯನ್ನು ವಶಪಡಿಸಿಕೊಂಡು ತನ್ನ ನಾಡಿಗೆ ಸೇರಿಸಿಕೊಳ್ತಾರೆ. ಕೆಂಪೇಗೌಡರ ಅವಧಿಯಲ್ಲಿ ನಾಡನ್ನು ಗ್ರಾಮ, ಸೀಮೆ, ಸ್ಥಳ ಎಂದು ವಿಂಗಡಿಸಿದ್ರು. ಬೆಂಗಳೂರನ್ನು ಒಂದು ಪ್ರಮುಖ ವಾಣಿಜ್ಯ ಕೇಂದ್ರವಾಗಿ ಮಾಡಿದ್ರು. ಹೊರ ರಾಜ್ಯಗಳಿಂದ ವ್ಯಾಪಾರಿಗಳು ಬಂದು ನೆಲೆಸುವಂತೆ ಮಾಡಿದರು. ಗ್ರಾಮಗಳಲ್ಲಿ ಆಯಗಾರ ಪದ್ಧತಿಯನ್ನ ಜಾರಿಗೆ ತಂದರು. 12 ಮಂದಿ ಆಯಗಾರ ಇದ್ರು. ಅವರೆಂದರೆ ಗೌಡ, ತಳವಾರ, ಬಡಗಿ, ಕುಂಬಾರ, ಜೋಯಿಷ, ಶಾನುಭೋಗ, ತೋಟಿ, ಹಕ್ಕಸಾಲಿಗ, ನೀರಗುಂಟಿ, ಕ್ಷೌರಿಕ, ಕಮ್ಮಾರ, ಹಗಸ. ಇವರ ಸೇವೆಗೆ ಪ್ರತಿಫಲವಾಗಿ ಭೂಮಿಗೆ ಬದಲಾಗಿ ರೈತರು ತಾವು ಬೆಳೆದ ಬೆಳೆಗಳನ್ನ ಆಯವಾಗಿ ಕೊಡುತ್ತಿದ್ರು. ಈಗಲೂ ಸಹ ಕೆಲವೊಂದು ಗ್ರಾಮಗಳಲ್ಲಿ ಈ ವ್ಯವಸ್ಥೆಯನ್ನ ನಾವು ಕಾಣಬಹುದು. ಕೆಂಪೇಗೌಡರು ಹಲವಾರು ಸ್ಥಳಗಳಲ್ಲಿ ಸಂತೆಗಳನ್ನ ಸ್ಥಾಪಿಸಿದರು. ಸಂತೆಗೆ ಬರುವ ವಸ್ತುಗಳಿಗೆ ಅನುಗುಣವಾಗಿ ವಿವಿಧ ರೀತಿಯ ತೆರಿಗೆಗಳನ್ನು ಜಾರಿಗೆ ತಂದರು. ದನದ ಸುಂಕ, ಅಂಗಡಿ ಸುಂಕ, ಉಪ್ಪಿನ ಸುಂಕ ಮತ್ತು ಮನೆ ತೆರಿಗೆ ಈ ರೀತಿ ಕಲೆಕ್ಟ್ ಮಾಡ್ತಾ ಇದ್ರು. ಯಾವುದೇ ಕೆಲಸವನ್ನ ಮಾಡಬೇಕಾದ್ರೂ 10 ಸಲ ಯೋಚನೆ ಮಾಡಿ ಮಾಡ್ತಾ ಇದ್ರು ಮತ್ತು ಯಾವುದೇ ಕೆಲಸವನ್ನ ಮಾಡಲಿ ಮೊದಲು ದೇವರಿಗೆ ಅರ್ಪಿಸ್ತಾ ಇದ್ರು. ಪ್ರತಿಭಾಶಾಲಿ ಕೆಂಪೇಗೌಡರಿಗೆ ಇಂತಹ ಕಾರ್ಯ ಕೈಗೊಳ್ಳುವುದಕ್ಕೆ ಅವರು ಕಲಿತಿರುವ ವಿದ್ಯಾಭ್ಯಾಸ ಬೆಂಬಲ ನೀಡಿತು. ಒಟ್ಟಾರೆಯಾಗಿ ಹೇಳುವುದಾದರೆ ಕೆಂಪೇಗೌಡ ಒಬ್ಬ ಕೃಷಿ ತಜ್ಞ, ಶಿಕ್ಷಣ ತಜ್ಞ, ಆಡಳಿತ ತಜ್ಞ, ಇಂಜಿನಿಯರ್, ವಾಣಿಜ್ಯೋದ್ಯಮಿ, ಕೈಗಾರಿಕೋದ್ಯಮಿ, ವಿಚಾರವಾದಿ, ವೈದ್ಯ, ಮನೋವೈದ್ಯ, ದಾರ್ಶನಿಕ, ಸಂತ, ಪವಾಡ ಪುರುಷ, ತತ್ವಜ್ಞಾನಿ, ಸಾರ್ವಭೌಮ ಹೀಗೆ 16 ರೀತಿಯ ಪ್ರತಿಭೆಯನ್ನು ಮಹಾಪರ್ವತದಂತೆ ಗೋಚರಿಸುತ್ತಾರೆ. ಹಾಗೆ ಇದ್ದಿದ್ದರಿಂದಲೇ ಬೆಂಗಳೂರನ್ನು ಕಟ್ಟಲು ಸಾಧ್ಯವಾಯಿತು ಎನ್ನುವುದನ್ನ ಹಿಂದಿನ ಪೀಳಿಗೆಯ ಜನರು ಒಪ್ಪಿಕೊಳ್ಳಲೇಬೇಕಾದ ವಿಷಯ. 1531ರಲ್ಲಿ ಪಟ್ಟಾಭಿಷಕ್ತರಾಗಿ ಅಧಿಕಾರಕ್ಕೆ ಬಂದ ನಾಡಪ್ರಭು ಕೆಂಪೇಗೌಡರು 1569ರವರೆಗೆ ಸುಮಾರು 38 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು. ಮಾಗಡಿ ಬಳಿಯ ಕೆಂಪಾಪುರದಲ್ಲಿ 1569ರಲ್ಲಿ ಇಹಲೋಕ ತ್ಯಜಿಸಿದ್ದರು. ಬೆಂಗಳೂರು ನಿರ್ಮಾತ ಕೆಂಪೇಗೌಡರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಈ ವಿಷಯವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ವಂದನೆಗಳು.